ಸರ್ ಈಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಪರಪ್ಪನ ಅಗ್ರಹಾರದ ಸುದ್ದಿ ಮಾಡಿಸಿದ್ದು ನಮ್ಮ ಧ್ವನಿನ ಅಡಗಿಸ್ಬೇಕು ಅನ್ನೋ ತರಕ್ಕೆ ಈ ತರದ್ದು ಏನಾದ್ರು ಮಾಡಿದ್ರ? ಹೌದಪ್ಪ, ಅಲ್ಲಿ ಯಾರು ಒಳಗಿದ್ದಾರೆ ಅವರಿಗೂ ನಾವೇ ಮಾಡಿಸಿದ್ದ? ಪರಪ್ಪ ಅಗ್ರಹಾರದಲ್ಲಿ ಏನೇ ನಡೆದ್ರು ಆಯ್ತು, ಸರ್ಕಾರಿ ಜವಾಬ್ದಾರಿ ತಗೋತದೆ. ಆದರೆ ಅಲ್ಲಿನ ಒಳಗಿರ್ದಾರಲ್ಲ VIP ಗಳು ಕೆಲವು, ಅದನ್ನು ನಾವೇ ಮಾಡಿದ್ದು, ಅದನ್ನು ನಾವೇ ಮಾಡಿಸಿದ್ದ? ಅದ್ರ ಬಗ್ಗೆ ಮಾತಾಡಕ್ಕೆ ತಯಾರಿಲ್ಲ ಅವರು. ಪರಪ್ಪ ಅಗ್ರಹಾರದಲ್ಲಿ ಏನು ನಡೀತಾ ಇದೆ ಅಂತ ಮಾತಾಡಕ್ಕೆ ರೆಡಿ ಇದ್ದಾರೆ. ಆದರೆ ಹಾಸನ ಮೇಲೆ, ಮಹಿಳೆಯರ ಮೇಲೆ ಆದಂಥ ಅತ್ಯಾಚಾರ ಬಗ್ಗೆ ಮಾತಾಡಿಲ್ಲ ಅಲ್ಲ. ಇನ್ನೊಬ್ಬ ಮಹಾಪುರುಷ ಇದ್ದಾರಲ್ಲ ಅದರಲ್ಲೇ, ಅದ್ರ ಬಗ್ಗೆ ಮಾತಾಡಕ್ಕೆ ರೆಡಿ ಇಲ್ಲ ಅಲ್ಲ. ಹೆಂಗೆ ಧ್ವನಿ ನಡೆಸಿದ್ರಿ? ಮೊಬೈಲ್ ಯೂಸ್ ಮಾಡ್ಬೋದಾ? ಅಂದ್ರೆ ಇವ್ರಿಗೆ ಗೊತ್ತಿತ್ತ ಮೊಬೈಲ್ ಇದೆ ಅಂತ? ಇವ್ರಿಗೆ ಮಾತಾಡ್ತಾ ಇದ್ರಾ? ಒಬ್ಬ ಕೇಂದ್ರ ಸಚಿವರಿಗೆ ಇವರು ಅಲ್ಲಿಂದ ಫೋನ್ ಮಾಡ್ತಾ ಇದ್ರೆ ಅದನ್ನ ಮಾಹಿತಿಯನ್ನು ಮುಚ್ಚಿಟ್ರಾ? ಅದು ಲೀಗಲ್ಲ. ಸುಮ್ಮನೆ ಏನೇನೋ ಮಾತಾಡ್ಬೇಡಿ ಸೀನಿಯರ್ ಆಗ್ಬಿಟ್ಟು. ನನಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಕೇಳಿ. ಫೋನ್ ಮಾಡಿದವರವರು, ರಿಸೀವ್ ಮಾಡಿದವರವರು, ಯಾರು ಫೋನ್ ಕೊಟ್ಟಿದ್ದಾರೆ ಅವ್ರು ಇವಾಗ ಜೈಲ್ ಒಳಗಿದ್ದಾರೆ. ಮೈ ಜಾಬ್ ಇಸ್ ಟು ಎನ್ಶೋರ್ ಟು ಮೇಂಟೈನ್ ದ ಸೆನ್ಸಿಟಿ ಆಫ್ ದ ಪ್ಲೇಸ್ ಆಫ್ ದ ಇನ್ಸ್ಟಿಟ್ಯೂಷನ್. ದಟ್ ಐ ಆಮ್ ಡೂಯಿಂಗ್. ಪೊಲೀಸ್ ಕಾನ್ಸ್ಟೇಬಲ್ ಮತ್ತೊಮ್ಮೆ ಫ್ಯಾಮಿಲಿ ಎರಡನೇ ಸರಿ ಬಂದು ನಿಮ್ಮನ್ನು ಭೇಟಿ ಆಗ್ತಾರೆ. ಅಂದ್ರೆ ಬೆಂಗಳೂರಿಂದ ಅವ್ರ ಜಿಲ್ಲೆಗಳಿಗೆ ಟ್ರಾನ್ಸ್ಫರ್, ಬೇರೆ ಜಿಲ್ಲೆಗಳಲ್ಲಿ ಆಗ್ತಿದೆ, ಬೆಂಗಳೂರಿಂದ ನೋಡಿ. ಇಲ್ಲ, ಬೇರೆ ಜಿಲ್ಲೆದಂದ್ರೆ ರ್ಯಾಷನಲೈಸ್ ಮಾಡಬೇಕಾದ್ರೆ ಇದು ಬೆಂಗಳೂರು ನಗರ ದೊಡ್ಡ ನಗರ. ಆಮೇಲೆ ಎಲ್ಲರೂ ಕೂಡ ಸ್ವ ಇಚ್ಛೆಯಿಂದ ಅವಾಗ ಬಂದಿರ್ತಾರೆ. ಯಾರ್ದು ಇದು ರಿಕ್ರೂಟ್ಮೆಂಟ್ ಫಾರ್ ಕಮಿಷನರೇಟೇ ಸಪ್ರೇಟ್ ಆಗ್ತದೆ, ಡಿಸ್ಟಿಕ್ಗಳಿಗೆ ಸಪ್ರೇಟ್ ಆಗ್ತದೆ. ಸೊ ವಾಟ್ ಎವರ್ ಇಟ್ ಇಸ್, ಅವ್ರು ಮೊನ್ನೆ ಬಂದು ಹೇಳಿದ್ದಾರೆ. ಈಗ ಹೋದ ತಿಂಗಳು ಬಂದಿದ್ದರು. ಅದನ್ನು ರ್ಯಾಷನಲೈಸ್ ಹೇಗೆ ಮಾಡೋದು ಅಂತ ನಾವು ನೋಡಬೇಕಾಗ್ತದೆ. ಒಂದು C&R ಸಮಿತಿನೂ ಕೂಡ ನಾವು ರಚನೆ ಮಾಡಬೇಕು ಅಂತ ನಾವು DPR ಈಗಾಗಲೇ ಬರೆದಿದ್ದೀವಿ. ಅದಾದಮೇಲೆ ವಿ ವಿಲ್ ವೈಜ್ಞಾನಿಕವಾಗಿ ಹೇಗೆ ಮಾಡ್ಬೋದು. ಯಾಕಂದರೆ ಕೊನೆಯದಾಗಿ ಸಿಬ್ಬಂದಿಗಳು ಲಭ್ಯ ಇರಬೇಕಲ್ಲ, ಜಿಲ್ಲಾ ಮಟ್ಟದಲ್ಲೂ ಇರಬೇಕು, ನಗರದಲ್ಲೂ ಇರಬೇಕು. ಸೊ ಎಲ್ಲಿ ಕ್ರೈಮ್ ಇದೆ, ಜಾಸ್ತಿ ಇದೆ, ದಟ್ಟಣೆ ಜಾಸ್ತಿ ಇದೆ, ಜನಸಂಖ್ಯೆ ಹೆಚ್ಚೆಲ್ಲಿದೆ, ಅಲ್ಲೇ ತಾನೇ ಕ್ರೈಮ್ ಜಾಸ್ತಿಗಳು ಆಗೋದು. ಸೊ ವಾಟ್ ಎವರ್ ಇಟ್ ಈಸ್, ಸಿಬ್ಬಂದಿಗಳು ರ್ಯಾಷನಲೈಸೇಷನ್ ಮಾಡಬೇಕು ವೈಜ್ಞಾನಿಕವಾಗಿ. ದಟ್ ವಿ ಆರ್ ಲುಕಿಂಗ್ ಟು ಫಾರ್ಮ್ ಅ ಕಮಿಟಿ ಫಾರ್ ಇಟ್.